ವೀಕ್ಷಕರಿಗೆ ನಮಸ್ಕಾರ. ಇವತ್ತು ವಾಂಗಿಬಾತ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಾನು ಮೈಸೂರು ಬದನೆಕಾಯಿ ಸಣ್ಣಗೆ ಹೆಚ್ಚಿರೋದಿದು, ಆಲೂಗೆಡ್ಡೆ ಸಣ್ಣಗೆ ಹೆಚ್ಚಿರೋದಿದು, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮಣ್ಣು ಕಟ್ಟಿರೋ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಚಕ್ಕೆ, ಮೊಗ್ಗು, ಲವಂಗ, ಕರಿಬೇವಿನ ಸೊಪ್ಪು, ಒಣಕೊಬ್ಬರಿ, ಅರಿಶಿಣದ ಪುಡಿ, LG ಇಂಗು ಒಂದು ಅರ್ಧ ಸ್ಪೂನ್, ಸಾಸಿವೆ ಒಗ್ಗರಣೆಗೆ, ಎಣ್ಣೆ. ಇವಾಗ ಸಾಮಾನುಗಳನ್ನೆಲ್ಲ ಹುರ್ಕೊಳ್ಳೋದು ತೋರಿಸ್ತೀನಿ. ಇವಾಗ ಮೊದಲು ಕಡಲೆಬೇಳೆ ಹುರ್ಕೊಳ್ಳೋಣ. ಈ ಲೋಟದಲ್ಲಿ 1.5 ಕಪ್ಪು ಕಡಲೆಬೇಳೆ, ಕಡಲೆಬೇಳೆ ಹುರಿದಿದ್ದಾಗಿದೆ. ಲೋಟದಲ್ಲಿ 1.5 ಲೋಟ, ಸ್ಪೂನ್ನಲ್ಲಿ 9 ಸ್ಪೂನ್ ಇದೆ. ಇದು ಉದ್ದಿನಬೇಳೆ ಒಂದು ಗ್ಲಾಸ್ ಇದೆ. ಸ್ಪೂನ್ ಲೆಕ್ಕದಲ್ಲಿ 6 ಸ್ಪೂನ್ ಇದೆ. ಉದ್ದಿನಬೇಳೆ ಆಗಿದೆ, ಇದು ಕಡಲೆಬೇಳೆ ಉದ್ದಿನಬೇಳೆ ಆಗಿದೆ. ಇದನ್ನು ಬೇರೆ ಇಟ್ಕೊಳ್ಳೋಣ. ಇದು ಸ್ವಲ್ಪ ತರ್ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ಧನಿಯಾ ಹಾಕ್ತಾ ಇದ್ದೀನಿ. ಇದು 1.5 ಗ್ಲಾಸ್ ಇದೆ, 9 ಸ್ಪೂನ್ ಇದೆ. ಧನಿಯಾ ಜೊತೆಲಿ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಧನಿಯಾ ಆಗಿದೆ. ಜೀರಿಗೆ ಅರ್ಧ ಗ್ಲಾಸ್ ಇದೆ, ಸ್ಪೂನಲ್ಲಿ 3 ಸ್ಪೂನ್ ಇದೆ. ಜೀರಿಗೆ ಆಗಿದೆ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚಕ್ಕೆ ಮೊಗ್ಗು ಹುರ್ಕೊಳ್ಳೋಣ. ಸ್ಮೆಲ್ ಚೆನ್ನಾಗಿ ಬರುತ್ತೆ. ಚಕ್ಕೆ ಮೊಗ್ಗು ಲವಂಗ ಆಗಿದೆ. ಮೆಣಸಿನ್ಕಾಯಿ ಹಾಕ್ತೀನಿ. ಸುಮಾರು ಒಂದು 20 ಮೆಣಸಿನ್ಕಾಯಿ, ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ. ಅದು ಮಣ್ಣು ಕಟ್ಟಿದ ಮೆಣಸಿನ್ಕಾಯಿನಲ್ಲೇ, ಬ್ಯಾಡಗಿನಲ್ಲಿ ಖಾರ ಏನಿರಲ್ಲ, ಅದು ಕಲರ್ ಬರೋದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದು. ಆಮೇಲೆ ಈ ಬ್ಯಾಲೆನ್ಸ್ ತೂಗುತ್ತೆ ಖಾರನ, ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದು. ಮೆಣಸಿನ್ಕಾಯಿ ಆಗಿದೆ. ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಣ, 1-2 ಸ್ಪೂನ್ ಎಣ್ಣೆ ಹಾಕೋಣ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕೊಂಡು ಹುರ್ಕೊಳ್ಳೋಣ. ಕಲರ್ ಚೆನ್ನಾಗಿ ಬರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಆಗಿದೆ. ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಬೇರೆ ತೆಗೆದಿದ್ದೀನಿ. ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಧನಿಯಾ, ಕರಿಬೇವಿನ ಸೊಪ್ಪು, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ, ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ, ಇದಿಷ್ಟೇನೆ. ಇದಿಷ್ಟನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಚಕ್ಕೆ, ಮೊಗ್ಗು, ಲವಂಗ, ಇದು ಪುಡಿ ನುಣ್ಣಗಾಗಿದೆ. ಇದಕ್ಕೆ ತರ್ತರಿಯಾಗಿರೋದು ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 200 ಗ್ರಾಮ್ಸ್ ಎಣ್ಣೆ ಹಾಕೋಣ, ಒಂದು ಸೇರು ಅಕ್ಕಿಗೆ ಅಂತ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಈರುಳ್ಳಿ ಹಾಕೋಣ. ಕರಿಬೇವಿನ ಸೊಪ್ಪು ಹಾಕ್ತೀನಿ. ಈರುಳ್ಳಿಗೆ ಒಂಚೂರು ಉಪ್ಪು ಹಾಕಿದ್ರೆ ಈರುಳ್ಳಿ ಒಂದೇ ಸಮ ಬೇಯುತ್ತೆ. ಸುತ್ತಲೂ ಕಂಠದಲ್ಲಿ ಒಂಥರ, ಮಧ್ಯದಲ್ಲಿ ಒಂಥರ ಬೇಯಲ್ಲ, ಒಂದೇ ಸಮ ಬೇಯ್ತದೆ. ಈರುಳ್ಳಿ ಅರ್ಧಂಬರ್ಧ ಬೆಂದಿದೆ. ಇವಾಗ ಬದನೆಕಾಯಿ ಹಾಕೋಣ. ಬದನೆಕಾಯಿ ಹೆಚ್ಚಿದಾಗ ನೀರಲ್ಲಿ ಹಾಕಬೇಕು, ಇಲ್ಲ ಅಂದರೆ ಕಪ್ಪುಗಾಗ್ಬಿಡುತ್ತೆ ಬದನೆಕಾಯಿ. ಅಷ್ಟೇ, ಆಲೂಗೆಡ್ಡೆನೂ ಅಷ್ಟೇ. ಆಲೂಗೆಡ್ಡೆನೂ ಹಾಕ್ತೀನಿ. 2 ಒಂದೇ ಸರಿ ಹಾಕ್ಬಿಡ್ರಿ. 2 ಹೆಚ್ಚಿದ ತಕ್ಷಣ ನೀರಲ್ಲಿ ಹಾಕ್ಬಿಡ್ರಿ.
ಒಗ್ಗರಣೆಯಲ್ಲೇ ಸ್ವಲ್ಪ ಮಗ್ಗಬೇಕು ಚೆನ್ನಾಗಿ. ನೀರು ಹಾಕ್ಬಿಡ್ರಿ. ಇವಾಗ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಮುಚ್ಚಿದನ್ನ ನೋಡಿರಿ. ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಒಗ್ಗರಣೆಗೆ. ಮಧ್ಯೆ ಒಂದು 2 ಸರಿ ಮುಚ್ಚಳ ತೆಗೆದು ತಿರುಗಿಸಿದ್ರೆ ಸಾಕು. ಇವಾಗ ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಮೊದಲೇ ಹಾಕ್ಬಿಟ್ರೆ ತಳ ಒತ್ತುಬಿಡುತ್ತೆ. ಅದರಿಂದ ಒಂದು ಬೆಳ್ಳುಳ್ಳಿ ಆಮೇಲೆ ಹಾಕೋದು ನಾನು. ಇಂಗು ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ಇದು ಇನ್ನೊಂದು ಸ್ವಲ್ಪ ಬೇಯಬೇಕು. ಬೆಂದಿದೆ ಆಲೂಗೆಡ್ಡೆ, ಬದನೆಕಾಯಿ, ಹುಣಸೆ ರಸ ಹಾಕೋಣ. ಈಗ ಸ್ವಲ್ಪ ಬೆಲ್ಲ ಹಾಕೋಣ. ಆಮೇಲೆ ಉಪ್ಪು ಹಾಕೋಣ. ಇವಾಗ ಆಲೂಗೆಡ್ಡೆ, ಬದನೆಕಾಯಿ ಬೆಂದಿದೆ. ಇವಾಗ ಪುಡಿ ಹಾಕ್ತೀನಿ. ಇದು ಮಿಕ್ಸಿ ಮಾಡಿರೋ ಪೌಡ್ರು, ಕಡಲೆಬೇಳೆ, ಉದ್ದಿನಬೇಳೆ ತರತರಿಯಾಗಿ ರುಬ್ಬಿರೋದು, ಮಿಕ್ಕಿದ್ದೆಲ್ಲ ನುಣ್ಣಗೆ ರುಬ್ಕೊಂಡಿರೋದು. ಆಮೇಲೆ ಇದಕ್ಕೆ ಅರಿಶಿನ ಪುಡಿನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಪುಡಿ ಹಾಕ್ತೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ರಿ. ಪುಡಿ ಟೇಸ್ಟ್ ನೋಡಿದ್ಮೇಲೆ ಇನ್ನು ಸ್ವಲ್ಪ ಹಾಕಬೇಕು ಅನಿಸಿದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ರಿ. ನೋಡಿರಿ, ಗೊಜ್ಜು ಪುಡಿ ಹಾಕಿದ್ಮೇಲೆ ಕುದ್ದಿದೆ. ತುಂಬ ಕುದ್ಸಕ್ಕೆ ಹೋಗ್ಬೇಡ್ರಿ, ಎಲ್ಲ ಹುರಿದಿರ್ತೀವಲ್ಲ. ಇದು ಕೊಬ್ಬರಿ ತುರಿ ಹಾಕೋಣ. ಸ್ಟವ್ ಆಫ್ ಮಾಡ್ತೀನಿ. ಇದು ವಾಂಗಿಬಾತು ಗೊಜ್ಜು ರೆಡಿ ಆಯಿತು. ಈ ಪುಡಿ ಇನ್ನೂ ಸ್ವಲ್ಪ ಮಿಕ್ಕಿರುತ್ತೆ, ಅದನ್ನು ಹಂಗೆ ಬಾಟ್ಲಿಗೆ ಹಾಕ್ಕೊಂಡು ಎತ್ತಿಕೊಳ್ಳ್ರಿ. ಈ ಇಡ್ಲಿ ಸಾಂಬಾರು ಮಾಡ್ತೀರಲ್ಲ, ಅವಾಗೊಂದು ಸ್ವಲ್ಪ ಇದನ್ನು ಹಾಕಿದ್ರೆ ಇದರಲ್ಲಿ ಚಕ್ಕೆ ಮೊಗ್ಗು ಇರುತ್ತೆ, ಇದೆಲ್ಲ ಇರುತ್ತಲ್ಲ, ಇದು ಸ್ಮೆಲ್ ಬರುತ್ತೆ. ಮಿಕ್ಕಿದ್ದು ಖಾರದ ಪುಡಿ ಹಾಕ್ಕೊಳ್ರಿ. ವಾಂಗಿಬಾತು ರೆಡಿ ಇದೆ. ತರಕಾರಿನ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ. ವಾಂಗಿಬಾತು ಅಂದರೆ ಬದನೆಕಾಯಿನೇ. ನಾನು ಆಲೂಗೆಡ್ಡೆ ಹಾಕಿ ತೋರಿಸಿದ್ದೀನಿ. ನೀವು ತಿಂದು ನೋಡಿರಿ, ಟೇಸ್ಟ್ ಹೇಗಿದೆ, ರುಚಿ ಹೇಗಿದೆ ತೋರಿಸ್ರಿ. ವಾಂಗಿಬಾತು ಗೊಜ್ಜನ್ನ ಮಿಕ್ಕಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ರಿ. ಎಷ್ಟು ದಿವಸ ಆದರೂ ಇರುತ್ತೆ, ಏನೂ ಆಗಲ್ಲ. ಪುಡಿನೂ ಅಷ್ಟೇ ನೀವು ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಳ್ರಿ. ನೀವು ಸಾಂಬಾರಿಗೆ ಹಾಕ್ಕೋಬೋದು. ಇನ್ನು ಮಿಕ್ಕಿದ್ದು ಏನಾದರೂ ಮಾಡಿದ್ರೆ ಅದಕ್ಕೆಲ್ಲ ಹಾಕ್ಕೋಬೋದು. ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿ.